ಲೋ ಮಗ, ಲೋ ಮಗ, ಏನೋ ಮಾಡ್ತಾ ಇದ್ಯಾ? ಬಾರೋ ಇಲ್ಲಿ. ಕಳ್ಳನ್ ಮಗ ನನಗೆ ಹೇಳಿದಂಗೆ ಮದುವೆ ಮಾಡ್ಕೊಂಡು ಆರಾಮಾಗಿ ಬಂದವನೆ. ಈಗ ನನ್ನ ಮದ್ವೆ ಕರೆಯೋಣ ಅಂತ ಬಂದ್ರೆ ರೆಸ್ಪಾನೇ ಇಲ್ಲ ಇವನಂತೂ. ಇವತ್ತು ಇವನಿಗೆ ಐತೆ ಇರು, ಸರಿಯಾಗಿ ಮಾಡ್ತೀನಿ ಮಾರಿ ಹಬ್ಬ. ಲೋ ಮಗ, ಲೋ ಮಗ. ಶಶಾಂಕ್ ಬಾ ಕೂತ್ಕೋ ಬಾ. ಅವನು ಇಲ್ಲಿಲ್ಲ, ಅವ್ರ ವೈಫ್ ಊರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿದ್ದಾರೆ. ಅದಕ್ಕೇನೆ ನಾನೇ ಮನೇಲಿದ್ದೆ. ಚೆನ್ನಾಗಿದ್ದೀನಪ್ಪ? ಹಾಕ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ, ಬಾ ಕೂತ್ಕೋ ಬಾ, ಚೇರ್ ತಗೋ ಬರ್ತೀನಿ ಇರು. ಅಯ್ಯೋ ಬನ್ನಿ ಅಕ್ಕ, ಪರವಾಗಿಲ್ಲ. ಅಯ್ಯೋ ಇರೋ ಬರ್ತೀನಿ, ನನ್ನ ತಮ್ಮನ ಫ್ರೆಂಡ್ ಅಂದಮೇಲೆ ಇಷ್ಟು ನೋಡ್ಕೊಂಡಿಲ್ಲ ಅಂದ್ರೆ ಹೆಂಗೆ ಹೇಳು. ಬಾ ಕೂತ್ಕೋ ಬಾ, 1 ಸೆಕೆಂಡ್ ಇರು, ಕಾಫಿ ಮಾಡ್ಕೊಂಡು ಬರ್ತೀನಿ. ಹಬ್ಬ, ಇವತ್ತ ಅವತ್ತಿಂದನೂ ಹಿಂಗೆ ಅವ್ರೆ. ಅಕ್ಕ ಅಂತೂ ಬದಲಾಗಿಲ್ಲ, ಬದಲಾಗೋದನ್ನು ಇಲ್ಲ. ಹೌದಾ ಹೊಲ್ಟ್ರಾ? ಸರಿ ಹುಷಾರಾಗಿ ಬನ್ನಿ. ಏನಿಲ್ಲೇ ನಿನ್ನ ಮಗಳಿಲ್ವೇ ನಾನು ನೋಡ್ಕೊತಾವಳೆ. ಏನು ಬೆಂಗಳೂರಾಗ ಮನೆಯ ನೋಡಮ್ಮಿ, ನಮ್ಗೆ ಅವೆಲ್ಲ ಬೇಡ, ಎಲ್ಲನ ಇತ್ಕೊಂಡು ಹಂಗನೇ ಇರಲಿ ಅಂತೂ ಸಣ್ಣಕ್ಕಿದ್ಬಿಟ್ರೆ ಸಾಕು ನನಗೆ. ಅದಕ್ಕಿನ್ನೂ ಇನ್ನೇನು ಬೇಕು ಹೇಳು? ಮಗ ಸೊಸೆ ಎಲ್ಲನೇ ಇರಲಿ, ನೀನೇನು ಕಿತಾಪತಿ ಮಾಡಕ್ಕೆ ಹೋಗ್ಬೇಡ. ನಾನು ಮಾಡ್ತಿದ್ಯಾ ಅಂತ ಹೇಳ್ತಿಲ್ಲ ಕಣಮ್ಮಿ, ಮನೆ ತಾನೇ ನೋಡನ್ಬಿಡು, ಯಾವುದೋ ಒಂದು ಮನೆಯ ನೋಡ್ಬಿಟ್ಟು ಬೆಂಗಳೂರಾಗೆ ನೀವು ಬಿಟ್ರಾಯ್ತು. ಈಗ ಬಂದು ಮಾತಾಡೋಣ ಬಾ, ಅದನ್ನೆಲ್ಲ ಫೋನಾಗ ಯಾಕೆ ಪುರಾಣ ಕುಯ್ತೀಯ ನೀನಂತೂ? ಈ ಫೋನಾಗ ನಾನು ಕಿವಿಗೆ ಇಕ್ಕಣಿ ಫೋನಾಗ ಮಾತಾಡಬೇಕು ಅಂದರೆ ನನಗೆ ಆಗಕ್ಕಿಲ್ಲ ನೋಡು. ನನಗೆ ತಾಳ್ಕೆಟ್ ಕ್ಯಾರೆಡ್ ಬಿಡ್ತದೆ ನನಗಂತೂ ಫೋನಾಗ ಮಾತಾಡೋಕ್ಕೆ. ಬಾ ಮಾತಾಡೋಣ ಬಾ, ಮನೆಯ ಮಾಡೋಣ ಬಾ. ಅದಕ್ಕೆ ಏನಂತೆ ನೀನು ಯಾಕೆ ಅದಕ್ಕೆಲ್ಲ ಗೋಳಾಡ್ಕತ್ತೀಯ? ಸುಮ್ಕೇನೆ ಈ ಕಳ್ಕೊಳ್ಳೋದೇನೈತೆ? ಹೋದ್ರೊಂದು ಎಕರೆ ಹೋದ್ರೋಗ್ಲಿ ಬಾ, ಯಾಕೆ ತಲೆ ಕೆಡ್ಸ್ಕತ್ತೀಯ? ನೋಡ್ಕೊಳ್ಳೋಣ ಬಾ. ಮಡಗು ಫೋನ. ಏನೋ ಚೆನ್ನಾಗಿದೆಯಲ್ಲ? ಅಂಕಲ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಕಣ ಮಗ, ಇಷ್ಟು ಮಾತ್ರ ಇದ್ದೀನಿ. ನಿಮ್ಮ ಅಪ್ಪ ಸಿಕ್ಕಿದ ಮನೆ ಏನೋ ಎಣ್ಣೆನೋ ಸೆಟ್ ಆಗೈತೆ ಅಂತ ಹೇಳ್ತಾ ಇದ್ದ. ಅಂಕಲ್ ಅದಕ್ಕೆ ಎಂಗೇಜ್ಮೆಂಟ್ ಕರೆದೋಗೋಣ ಅಂತ ಬಂದೆ. ಅವ್ನ್ ಮನೆಗಿಲ್ಲ ಅಂತ ಅಕ್ಕ ಹೇಳಿದ್ರು. ನೋಡಪ್ಪ, ನಮ್ಗೇನು ಮದುವೆ ಮಾಡ ಇದು ಭಾಗ್ಯನೂ ಕೊಡ್ಲಿಲ್ಲ ನಿನ್ನ ಫ್ರೆಂಡ್. ಎಲ್ಲನೂ ಅವನೇನಿಯ ಮಾಡ್ಕೊಬಿಟ್ಟೆಲ್ಲ ಮುಗಿಸ್ಕೊಬಿಟ್ಟವನಿ. ನಮ್ಗಿನೆಲ್ಲ ಏನಿಕ್ತಾನೆ? ನಮ್ಮ ಮನೆ ಬರಹಗಳು ಸರಿ ಇದ್ದಿದ್ರೆ ನಮಗೂ ನಿಮ್ಮಂಥ ಮಕ್ಕಳೇನೇ ಹುಟ್ಟಿ ಮದುವೆ ಮಾಡುವಂತ ಹೇಳೋರೇನು. ಏನು ಮಾಡ್ತೀಯ ಬಿಡು. ಅಪ್ಪ ಇವಾಗೆಲ್ಲ ಯಾಕೆ ಏನೋ ಮಾತಾಡ್ತೀರಾ? ನಿಮ್ಗೊಂದು ಲೋಟ ಕಾಫಿ ಕೊಡ್ಲಾ? ಬ್ಯಾಡ ಕಣವ, ಕಾಪಿ ಗಿಪಿ ಎಲ್ಲನೂ ಬೇಡ. ಈಗಿನ ಯಾರು ಕಾಪಿ ಕುಡ್ದವ್ರು? ಈ ಸೇಕಿಯಾಗೆ ಕಾಪಿ ಕುಡ್ಕೊಂಡು ಕುಂತ್ಬಿಟ್ರೆ ಅಷ್ಟೇ ನನ್ನ ಕತೆ. ನಿಮ್ಮ ಅಮ್ಮದ ಏನೋ ಫೋನ್ ಹಾಕೇನೋ ಹೇಳ್ತಿದ್ಲು ಕಣವ, ಬೆಂಗ್ಳೂರಾಗ ಮನೆ ಮಾಡ್ಬಿಡನಿ, ಮಗನು ಸಸಿಯ ಕಳಿಸ್ಬಿಡನಿ ಅಂತ ಏನೇನೋ ಹೇಳ್ತಾ ಇದ್ಲು. ನನಗೆ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಸರಿ ಬಿಡು ಆಯ್ತು, ನೋಡನಿ ಮಾಡನಿ ಅಂತ ಹೇಳ್ತಾ ಇದ್ದೆ. ಎಲ್ಲನೇ ಇರಲಿ ಅಪ್ಪ, ಚೆನ್ನಾಗಿರ್ಲಿ ಅಷ್ಟೇ ತಾನೇ ಬೇಕಿರೋದು. ನಮ್ಗೆ ಅದಕ್ಕಿನ್ನೂ ಬೇರೆ ಇನ್ನೇನು ಬೇಕು? ಎಲ್ಲ ಅವರೇ ಹೇಳಿರ್ತಾರೆ ನಾವು ಇರೋಕ್ಕಿಲ್ಲ, ಕೆಲಸಕ್ಕೆ ಹೋಯ್ತೀವಿ ಅಂತ ಹೇಳ್ಬಿಟ್ಟು. ಹೋಗ್ಲಿ ಬಿಡು. ಸರಿ, ನೀವು ಅಲ್ದ ಕಡೆ ಹೋಗ್ಬಿಟ್ಟು ಬರ್ತೀನಿ. ನಿಮ್ಮ ಅಮ್ಮರು ಹೊಂಟವ್ರಂತೆ, ಗೊತ್ತವ್ರಂತೆ. ಏನೋ 2 ದಿನಕ್ಕೆ ಸಾಕಾಗ್ಬಿಡ್ತೇನೋ ಮನೆ, ಅದಕ್ಕೆ ಗೊತ್ತಾ ಇದ್ದೀನಿ ಅಂತ ಫೋನ್ ಹಾಕಿದ್ದು ನಿಮ್ಮಮ್ಮ. ಹೊಸಿ ಅವರು ಗೊತ್ತಾರ ಒಟ್ಟಸ್ಕೊಂಡು ಗಿಟ್ಟಿಸ್ಕೊಂಡು ಬಂದಿತ್ತಾರೇನೋ. ಹೊಸಿ ಏನಾರು ಅಡುಗೆ ಪಡ್ಗೆ ಮಾಡವ. ಹೊಲ್ತಕ್ಕೆ ಹೋಗ್ಬಿಟ್ಟು ಕೆಲ್ಸದವ್ರು ಬಂದವ್ರೇನೋ ನೋಡ್ತೀನಿ, ಬರ್ತೀನಿ ಅಂತ ಹೇಳ್ತಿದ್ರು, ನೋಡ್ತೀನಿ. ಸರಿಯಪ್ಪ ಆಯ್ತು, ತಗೊಳ್ಳೋ ಕಾಫಿ ಕುಡಿ. ಅಕ್ಕ ಅವತ್ತು ಹೆಂಗಿದ್ರು ನೀವು ಇವತ್ತು ಹಂಗೆ ಇದ್ದೀರಾ ಅಕ್ಕ. ನೀವಂತೂ ನಿಮ್ಮ ತಮ್ಮನೇ ಬದಲಾಗಿರೋದು. ಈಗ ಏನಕ್ಕಕ್ಕ ಸಡನ್ ಆಗಿ ಬೆಂಗ್ಳೂರಿಗೆ ಹೋಗ್ಬೇಕು? ಇಷ್ಟು ದಿನ ಬೆಂಗ್ಳೂರಾಗೆ ಇದ್ದು ಬೆಂಗ್ಳೂರಾಗ ಜೀವನ ಮಾಡಕ್ ಆಗಲ್ಲ ಕಣೋ, ಹಂಗೆ ಹಿಂಗೆ ಅಂತ ಹೇಳಿ ಮತ್ತೆ ವಾಪಸ್ ಬಂದವನೆ. ಈಗ ಮತ್ತೆ ಬೆಂಗ್ಳೂರಿಗೆ ಹೋಗ್ಬೇಕು ಅಂತ ಕುಣಿತವನಲ್ಲಕ್ಕ. ಅವ್ನಿಗೇನು ತಲೆ ಇಲ್ವೇನಕ್ಕ ಅವನಿಗೆ? ಅಲ್ಲ, ಇಬ್ರು ಎಜುಕೇಶನ್ ಮಾಡೋರಲ್ವಾ, ಹೆಂಗೋ ಇಬ್ರು ಹೋಗಿ ಕೆಲ್ಸಕ್ಕೆ ಹೋಗ್ಲಿ ಅಂತ ಅಮ್ಮ ಹಂಗಂತ ಇದ್ರು. ಏನೋ ಕೆಲ್ಸಕ್ಕೂ ಕಳ್ಸಕ್ಕೆ ಅಂತಾನೆ ಅಮ್ಮ ಏನಾದ್ರು ಪ್ಲಾನ್ ಮಾಡ್ತಾ ಇತ್ತೋ ಏನೋ. ಅಕ್ಕ ಏನಾದ್ರೂ ಜಾಸ್ತಿ ಏನಾದ್ರೂ ಓದಿದ್ರೆ ಏನೋ ಸುಮಾರಾಗಿರೋ ಕೆಲಸ ಏನಾದ್ರೂ ಬೆಂಗ್ಳೂರಾಗ ಸಿಗ್ತವೆ. ಈ ಡಿಗ್ರಿನೇ ಡುಮ್ಕಿ ಹೊಡ್ತಿರೋರ್ಗೆ ಕೆಲಸ ಯಾರಕ್ಕ ಕೊಡ್ತಾರೆ? ನೀನೇ ಹೇಳು. ನಾನಂತೂ MBA ಕಂಪ್ಲೀಟ್ ಮಾಡಿ ಆಮೇಲೆ 6 ತಿಂಗಳು ಅಲ್ದಿದ್ದೀನಿ ಕಣಕ್ಕ ಕೆಲ್ಸಕ್ಕೇನೆ. ಅಯ್ಯೋ ನಮ್ಮಪ್ಪ ಒಂದು ಕಡೆ ಫೋರ್ಸ್ ಮಾಡ್ತಾವ್ರೆ. ಅಯ್ಯೋ ನಿನ್ಗೆ ಹಂಗೆ ವಯಸ್ಸಾಯ್ತು, ನಿನ್ಗೆ ಹಂಗೆ ಹಿಂಗೆ ಏಜ್ ಆದಮೇಲೆ ನಿನಗೆ ಮದುವೆ ಮಾಡೋಣ, ಈಗ 26-27 ವರ್ಷಕ್ಕೆ ಮದುವೆ ಮಾಡಿ ಮುಗಿಸಿದ್ರೆ ನನಗೆ ಸಮಾಧಾನ ಅಂತ ಅಪ್ಪ ಎಗ್ರಾಡ್ತಿದ್ರು. ಅದಕ್ಕೆ ಕೆಲಸ ತಗೊಂಡು ಆಮೇಲೆ 1 ವರ್ಷ ಕೆಲಸ ಮಾಡ್ಕೊಂಡು ಎಲ್ಲ ಮಾಡಿ ಈಗ ಸುಮಾರಾಗಿ ಒಂದು 40,000 ಕೈಗೆ ಬತ್ತೈತಕ್ಕ. ಇಷ್ಟೆಲ್ಲ ಮಾಡಿ ಮದುವೆ ಮಾಡ್ಕೊಳಕ್ಕೆ ಅಂತ ನಿಂತಿದ್ದೀನಿ. ಅವ್ನಿಗೆ ಹೇಳ್ದೆ, ನೀನು ಕಷ್ಟಪಟ್ಟು ಇದು ಮಾಡು ಅಂತಂದರೆ ಅವನಂತೂ ಇಷ್ಟೆಲ್ಲ ಹೇಳಿ ಮಾಡಿ ಎಷ್ಟು ಹೇಳಿದ್ರು ಆಗ ಲವ್ವರು ಅಂತ ಲವ್ವರ್ ಜೊತೆ ತಿರ್ಕೊಂಡಕ್ಕ. ಡಿಗ್ರಿ ಎಲ್ಲ ಡುಮ್ಕಿ ಕಣಕ್ಕ. ಏನು ಡಿಗ್ರಿ ಎಲ್ಲ ಡುಮ್ಕಿನ? ಹಾ ಡುಮ್ಕಿನೇ. ಯಾಕಕ್ಕ ನಿಮಗೆ ಗೊತ್ತಿಲ್ವಾ ವಿಚಾರ? ನಿಜ ಹೇಳು, ನಿಜವಾಗ್ಲೂ ಡುಮ್ಕಿ ಹೊಡೆದವನ? MBA ಮಾಡಿ 1 ವರ್ಷ ಕೆಲ್ಸಕ್ಕೆ ಹೋಗಿದ್ದ ಅಲ್ವಾ? ಇದೇನಕ್ಕ ಹಿಂಗೆ ಕೇಳ್ತಾ ಇದ್ದೀರಾ? ಇಲ್ಲ, ಅವನು ಡಿಗ್ರಿನೇ ಕಂಪ್ಲೀಟ್ ಆಗ್ಲಿಲ್ವಲ್ಲ ಅವ್ನು ಡುಮ್ಕಿ ಹೊಡೆದ್ಬಿಟ್ಟ. ಈ ಹುಡುಗಿ ಜೊತೆ ತಿರುಗಿ ಈ ಹುಡುಗಿನೂ ಡುಮ್ಕಿ ಹೊಡಿತು, ಅವನನ್ನು ಡುಮ್ಕಿ ಹೊಡೆದ್ರು, ಇಬ್ರು ಡುಮ್ಕಿ ಹೊಡೆದ್ಬಿಟ್ರು ಕಣಕ್ಕ. ಮತ್ತೆ ಕಟ್ ಪಾಸ್ ಮಾಡ್ಕೊಳಕ್ ಆಗ್ಲೇ ಇಲ್ವಲ್ಲ. ಅಮ್ಮ ಮತ್ತೆ ಲಕ್ಷ ಡೊನೇಷನ್ನ MBA ಮಾಡಿ ವರ್ಷ ಆಗೋ ತನಕ 3 ವರ್ಷದಿಂದ ಪ್ರತಿ ತಿಂಗಳು ಅಮ್ಮ ದುಡ್ಡು ಕಳಿಸ್ತೈತೆ. ಪ್ರತಿ ಸಲನೂ ಇವನ್ಗೆ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತೈತೆ. ನೀನು ಹೇಳೋದು ನೋಡಿದ್ರೆ ನನಗೆ ಅರ್ಥನೇ ಆಗ್ತಿಲ್ಲ. ಅಕ್ಕ ನಿಜನ ನೀವು ಹೇಳ್ತಿರೋದು. ಅಕ್ಕ ಅವನಿಗೆ ನಾನು ಹೇಳ್ದೆ ಅಂತ ಹೇಳಕ್ ಹೋಗ್ಬಿಡ ಅಕ್ಕ.
ಅವನು ಸುಳ್ಳು ಹೇಳಿದ್ದಾನೆ ನಿಮ್ಮ ಮನೆಯವ್ರಿಗೆ ಎಲ್ಲನೂ. ಇವಳನ್ನ ಸೆಕೆಂಡ್ ಇಯರ್ ಡಿಗ್ರಿಯಿಂದನೇ ಲವ್ ಮಾಡಕ್ಕೆ ಶುರು ಮಾಡ್ಕೊಂಡ ಅಕ್ಕ. ನಾನು ಎಷ್ಟೋ ಹೇಳ್ದೆ, ಬೇಡ ಕಣೋ ಹುಡುಗಿರ್ ಸವಾಸ, ಸ್ವಲ್ಪ ದುಡ್ಡು ಗಿಡ್ಡು ಮಾಡಿ ಎಜುಕೇಷನ್ ಮಾಡ್ಬೇಕು, ನಾವು ಕೆಲ್ಸಕ್ಕೆ ಸೇರ್ಕೋಬೇಕು ಅಂದರೆ ಹೋಗಲೇ ಹೋಗಲೇ ಅಂತ ಹೇಳ್ಬಿಟ್ಟು ನನ್ನೇ ಬೈದ್ಬಿಟ್ಟ ಅಕ್ಕ. ಆಮೇಲೆ ಆಂಟಿ ಹತ್ರ ಅವಾಗವಾಗ ದುಡ್ಡೆಲ್ಲ ಇಸ್ಕೊತಾ ಇದ್ದ ಫೋನ್ ಮಾಡಿಬಿಟ್ಟು. ನಾನು ಅಲ್ಗೂ ಹೇಳ್ತಾ ಇದ್ದೆ, ಸುಳ್ಳು ಹೇಳಿ ದುಡ್ಡು ಇಸ್ಕೊಬೇಡ ಅಂದರೆ ನಮ್ಮ ಹುಡುಗಿಗೆ ನಾನು ಅದು ಕೊಡಿಸ್ಬೇಕು, ನಮ್ಮ ಹುಡುಗಿಗೆ ಇದು ಕೊಡಿಸ್ಬೇಕು. ಅಕ್ಕ ನಾನು ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅವನು, ಇವಳು, ಹಂಗೆ ಅವ್ರ ಅಮ್ಮ 3 ಜನನೂ ಒಂದೇ ಮನೆಗಿದ್ರು ಕಣಕ್ಕ. ಆಮೇಲೆ ಡಿಗ್ರಿ ಎಲ್ಲ ಮುಗೀತು. ಆಮೇಲೆ ಒಂದೇ ಮನೆಗೇನೆ 3 ಜನನೂ ಇದ್ದರು. ಆಮೇಲೆ ಕೆಲ್ಸಕ್ಕೆ ಸೇರ್ಕೊತೀನಿ, ಡಿಗ್ರಿ ಮೇಲೆ ಫೇಲ್ ಆಗೈತೆ ಹಂಗೆ ಹಿಂಗೆ ಅಂತ ಹೇಳಿ 1-2 ದಿನ ಯಾವುದೋ ಕೆಲ್ಸಕ್ಕೆ ಹೋದ. ಕೆಲ್ಸಕ್ಕೆ ಹೋಗ್ಬಿಟ್ಟು ಆಮೇಲೆ ಅದನ್ನೂ ಬಿಟ್ಬಿಟ್ಟ ಕಣಕ್ಕ. ಕೆಲಸನೂ ಬಿಟ್ಬಿಟ್ಟ. ಆಮೇಲೆ ದುಡ್ಡಿಗೇನೋ ಕಷ್ಟ ಅಂತ ಹೇಳ್ತಿದ್ದ. ಆಮೇಲೆಲ್ಲೋ ಆಂಟಿಗೆ ನಿಮ್ಮ ಅಮ್ಮಂಗೆ ಫೋನ್ ಹಾಕ್ಬಿಟ್ಟು MBA ಓದ್ತಾ ಇದ್ದೀನಿ, ದುಡ್ಡು ಬೇಕು, ಅಮೌಂಟ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲೋ ತುಂಬ ದುಡ್ಡು ಇಸ್ಕೊಂಡ ಅಂತ ಅನ್ನಿಸ್ತೈತೆ ಅಕ್ಕ. ನಾನು ಹೇಳ್ದೆ ಅಂತ ಹೇಳಕ್ಕೆ ಹೋಗ್ಬೇಡಿ ಅಕ್ಕ. ಇದೇ ಥರನೇ ಮಾಡ್ಬಿಟ್ಟು ನಿಮಗೆಲ್ಲ ಮೋಸ ಮಾಡೋನೆ ಅಂತ ಅನ್ಸುತ್ತೆ ಅವನು. ನೀನು ಹೇಳೋದೆಲ್ಲ ನಿಜನಾ? ಇಷ್ಟೊಂದೆಲ್ಲ ಮೋಸ ಮಾಡೋನ? ದರಿದ್ರ ನನ್ನ ಮಗ. ಓದಕ್ಕೆ ಅಂತ ಕಳಿಸಿದ್ರೆ ಇಷ್ಟೆಲ್ಲ ಆಟ ಆಡ್ಬಿಟ್ಟವನ. ನಿಜ, ನಮ್ಮ ಅಮ್ಮ ಇವಾಗ ಅವನಿಗೆ ಮನೆ ಮಾಡಬೇಕು ಅಂತಿರೋದೂ MBA ಮಾಡವನೆ. ಹೆಂಗೋ ಇಬ್ಬರು MBA ಮಾಡವ್ರೆ, ನೆಮ್ಮದಿಯಾಗಿ ಇಬ್ಬರೂ ಕೆಲ್ಸಕ್ಕೆ ಹೋಗ್ಕೊಂಡು ಇಬ್ಬರು ಆರಾಮಾಗಿರ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೇನೆ ಅಮ್ಮನೂ ಮನೆ ಮಾಡಬೇಕು ಬೆಂಗಳೂರಾಗೆ ಅಂತ ಹೇಳ್ತಿರೋದು. ಅವಳು ಮತ್ತೆ MBA ಮಾಡಿದ್ದೀನಿ, ನಂದು MBA ಆಗೈತೆ, ಕೆಲ್ಸಕ್ಕೆ ಹೋಗ್ತಿದ್ದೆ ಅಂತ ಅವಳು ಸುಳ್ಳು ಹೇಳಿದ್ಲಾ? ಅಕ್ಕ ಅವಳಂತೂ ಹುಟ್ಟು ಸುಳ್ಳಿನಕ್ಕ. ಅವಳಂತೂ ದೊಡ್ಡ ಸುಳ್ಳಿ. ನಾನು ಹೇಳ್ದೆ ಬೇಡ ಕಣೋ ಅವಳನ್ನ ಮದುವೆ ಮಾಡ್ಕೊಳ್ಳೋದು ಅಂದರೂ ಕೇಳಲಿಲ್ಲ ಕಣಕ್ಕ. ಅಯ್ಯೋ, ಮದುವೆ ಮಾಡ್ಕೊಂಡು ಅಲ್ಲೆಲ್ಲನೂ ದುಡ್ಡು ಇಲ್ದಿದ್ದಕ್ಕೆಲ್ಲ ಅನುಭವಿಸಿ ಮತ್ತು ಆಂಟಿ ಹತ್ರ ಎಲ್ಲ ಕಿತ್ಕೊಂಡು ಇಕ್ಕಿ ಏನು MBA ಮಾಡಿದ್ದೀನಿ ಅಂತೆಲ್ಲ ಸುಳ್ಳು ಹೇಳೋ ನಿಮ್ಮ ಹತ್ರ. ಆಮೇಲೆ ನಾನು ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನನ್ನ ಹತ್ರನೂ ಸ್ವಲ್ಪ ಸಾಲ ಮಾಡಿದ್ದ ಅಕ್ಕ. ಮತ್ತೆ ಒಂದು 5,000 10,000 ಕೊಟ್ಟಿದ್ದೆ. ಪದೇ ಕೇಳಕ್ಕೆ ಬಂದ ದುಡ್ಡನ್ನ ನಾನು ಡೈರೆಕ್ಟಾಗಿ ಹೇಳ್ದೆ ಅಕ್ಕ, ಇಲ್ಲ ನಾನು ಕೊಡೋ, ನನ್ನ ಹತ್ರ ಅಮೌಂಟ್ ಇಲ್ಲ, ಕೊಟ್ಟರೆ ದುಡ್ಡು ಮೊದಲು ವಾಪಸ್ ಕೊಡು ಅಂತ ಹೇಳ್ದೆ ಅಕ್ಕ. ಫ್ರೆಂಡ್ಸ್ ಅಲ್ವಾ, ಇನ್ನೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ಮಾತಾಡಿಸ್ತೀವಿ ಅಷ್ಟೇ. ಅವನ ಜೊತೆ ಇವಾಗ ಯಾರೂ ಮಾತಾಡಲ್ಲ ಅಕ್ಕ, ಎಲ್ಲ ಉಗಿದು ಕಳಿಸ್ತಿರೋದೇನೆ. ಅಯ್ಯೋ, ನಮ್ಮಮ್ಮ ಏನೆಲ್ಲ ಆಸೆ ಇಟ್ಕೊಂಡಿತ್ತು ಇವ್ನ ಬಗ್ಗೆ. ಛೇ, ಇವನ್ನೆಲ್ಲ ಒಂದೇ ಸಲ ಮಣ್ಪಾಲ್ ಮಾಡಾಕ್ಬಿಟ್ನಲ್ಲ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲನೂ. ಈಗ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಇವನು ಅವಳು 2 ಫೇಲ್ ಆಗಿ ಅಮ್ಮನ ಹತ್ರ ಲಕ್ಷ ದುಡ್ಡು ಕಿತ್ತು. ಪಾಪ ಅಮ್ಮ ಎಷ್ಟು ಕಷ್ಟಪಟ್ಟು ಜಮೀನಾಗೆಲ್ಲ ಗೇಯ್ದಿರೋ ದುಡ್ಡೆಲ್ಲನೂ ಕೊಟ್ಟೈತೆ. ನನ್ನ ಮಗ ಹಿಂಗೆ ಹಾಳು ಮಾಡಿಬಿಟ್ಟು ಹಿಂಗೆಲ್ಲ ಇದು ಮಾಡ್ತಾನೆ ಅಂತ ನಾನು ಕನಸಾಗೂ ಅಂದ್ಕೊಂಡಿರಲಿಲ್ಲ. ಅವ್ನಿಗೆ ಏನು ಬಂದಿತ್ತು ಅವಳನ್ನ ಮದುವೆ ಮಾಡ್ಕೊಳ್ಳೋ ಅಂಥದ್ದು ಈ ಏಜ್ಗೆನೇ. ಅಕ್ಕ ಹೇಳೋದೆಲ್ಲ ಹೇಳಿದ್ದೀನಿ, ಪ್ಲೀಸ್ ಅಕ್ಕ. ನಾನು ಹೇಳ್ದೆ ಅಂತ ಹೇಳಕ್ಕೆ ಹೋಗ್ಬೇಡ. ಮತ್ತು ನಾನು ಹೇಳ್ದೆ ಅಂದರೆ ಮನೆ ಹತ್ರ ಬಂದು ಸುಮ್ಮನೆ ಜಗಳ ಮಾಡ್ತಾನೆ. ಮತ್ತೆ ನಮ್ಮ ಅಪ್ಪ ನಮ್ಮಮ್ಮ ನನಗೆ ಬೈತಾರೆ, ನಿನಗೆ ಯಾಕೆ ಬೇಕು ಕಂಡೋರ್ ಮನೆ ಉಸಾಬರಿ ಬಿಟ್ಟಾಕೋ, ಅವ್ರು ಹೆಂಗಾನ ಮಾಡ್ಕೊಂಡು ಸಾಯ್ಲಿ, ನಿನಗೆ ಯಾಕೋ ಬೇಕು, ಯಾಕೆ ಹೇಳಕ್ಕೆ ಹೋಗಿದ್ದೆ ಅಂತ ನಮ್ಮ ಅಪ್ಪ ಅಮ್ಮ ನನ್ನ ಬೈತಾರೆ ಅಕ್ಕ. ಏನೋ ಹೀಗೇನೋ ಬೆಂಗಳೂರು ಅದು ಇದು ಅಂತ ಅಂದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತೆ ಮೋಸ ಹೋಗಕ್ಕೆ ಹೋಗ್ಬೇಡಿ ಅಕ್ಕ. ಅವ್ನು ಮತ್ತೆ ಬೆಂಗ್ಳೂರಿಗೆ ಹೋದ್ರೆ ಅವಳೇನು ಸುಮ್ಮನೆ ಇರ್ತಾಳೆ ಅಂತ ಅನ್ಕೊಂಡ್ರ? ಬಲು ಶೋಕಿ ಅಕ್ಕ ಅವಳಂತೂ. ಬರೀ ಶಾಪಿಂಗು, ಬರೀ ಪಿಕ್ಚರು, ಫಿಲಮು, ಅದು ಇದು ಅಂತ ತಿರುಗಿಸ್ತಿರ್ತಾಳೆ. ಬರೀ ಒಂದು ದುಡಿಯೋ ದುಡ್ಡೆಲ್ಲ ಬರೀ ಅದಕ್ಕೆ ಆಗ್ತೈತೆ. ಇವ್ರೇನು ಜೀವನ ಮಾಡಲ್ಲ ಅಕ್ಕ. ಮನೆಗೆ ಇಟ್ಕೊಂಡ್ರು ಇವ್ರಿಗೇನು ಬುದ್ಧಿ ಬರಲ್ಲ. ಏನೋ ಆಂಟಿಗೆ ಹೇಳಿ, ಆಂಟಿ ಏನಾದರೂ ಒಂದು ಮಾಡಿ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೀವು ಹಿಂಗೆ ಬಿಟ್ಬಿಟ್ರೆ ಅವ್ನು ಕೈ ತಪ್ಪು ಹೊರಟೋಗ್ಬಿಡ್ತಾನೆ. ಅವಳು ಸರಿ ಇಲ್ಲ, ಅವನು ಸರಿ ಇಲ್ಲ ಅಕ್ಕ. ಫ್ರೆಂಡು ಅಂತಲ್ಲ, ನಿಮ್ಮ ಮನೆ ಪಾಪ ನೀವು ಒಳ್ಳೆಯವರು ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಅವ್ನು ಯಾವ MBAನೂ ಮಾಡಿಲ್ಲ ಅಕ್ಕ. ಛೇ, ಎಂಥ ಕೆಲಸ ಮಾಡಿಬಿಟ್ಟ. ಅಪ್ಪ ಅಮ್ಮ ಎಷ್ಟು ಬೇಜಾರು ಮಾಡ್ಕೋತಾರೋ ಏನೋ ಇವಾಗ. ಎಷ್ಟೆಲ್ಲ ಕಷ್ಟಪಟ್ಟು ಓದಿಸಿದ್ರು. ಈ ವಿಚಾರನ ನಾನು ಮುಚ್ಚಿಟ್ಕೊಂಡ್ರೆ ಮತ್ತೆ ನಮ್ಮಮ್ಮಗೆ ನಾನು ಮಾಡಿದ ಮೋಸ ಆಗ್ತೈತೆ. ಅಮ್ಮ ಬರಲಿ, ಎಲ್ಲ ವಿಚಾರನೂ ಹೇಳ್ತೀನಿ. ಹಾಂ ಹೇಳಿ, ನನ್ನ ಹೆಸರು ಮಾತ್ರ ಬರಬಾರ್ದು ಅಷ್ಟೇನೆ. ಇಲ್ಲ, ನಿನ್ನ ಹೆಸ್ರೇನು ತಗೊಂಡು ಬರಲ್ಲ, ನಾನು ಹಂಗೆ ಹೇಳ್ತೀನಿ ಬಿಡು. ಸರಿ ಅಕ್ಕ, ಆಯಿತು. ಎಂಗೇಜ್ಮೆಂಟು ಕರಿಯಕ್ಕೆ ಬಂದಿದ್ದೆ ಅಂತಲೂ ಹೇಳ್ಬೇಡಿ ಅಕ್ಕ. ನಾನೇ ಹೇಳಿರೋದಂತ ಗೊತ್ತಾಗ್ಬಿಡುತ್ತೆ. ನಾನೇ ಬೇಕಾದರೆ ಫೋನ್ ಮಾಡಿಬಿಟ್ಟು ಅವ್ನಿಗೆ ಎಂಗೇಜ್ಮೆಂಟಿಗೆ ಬಾ ಅಂತ ಹೇಳ್ತೀನಿ. ನನ್ನ ಮೇಲೆ ಡೌಟ್ ಬರೋದು ಬೇಡ ಅವನಿಗೆ. ಸರಿ ಆಯಿತು.